matching him stride for stride. He's run the whole race with the camera on his shoulder. Just incredible. Milangeni will get the goal. ಇದೇ ರೀತಿ ರಿಟರ್ನ್ಸ್ ನ ರೇಸ್ ಅಲ್ಲಿ ಗೋಲ್ಡ್ ಸ್ಟಾಕ್ಸ್ ಮೇಲೆ ಗೆದ್ದಿರೋದು. ಬರೀ ನಿಫ್ಟಿ 50 ಮಾತ್ರ ಅಲ್ಲ, ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಸ್ಟಾಕ್ಸ್ ನ ಕೂಡ ಹಿಂದೆ ಹಾಕ್ಬಿಟ್ಟಿದೆ. ಲಾಸ್ಟ್ 5 ವರ್ಷದ ರಿಟರ್ನ್ಸ್ ನ ಕೂಡ ನೋಡಿದ್ರು ಗೋಲ್ಡ್ ನಿಫ್ಟಿನ CAGR ಟರ್ಮ್ಸ್ ಅಲ್ಲಿ 2.26% ಅಲ್ಲಿ ಬೀಟ್ ಮಾಡಿದೆ. ಆದ್ರೆ ಗೋಲ್ಡ್ ಸ್ಟಾಕ್ಸ್ ಎಷ್ಟು ಒಳ್ಳೆ ರಿಟರ್ನ್ಸ್ ನ ಕೊಡೋದಕ್ಕೆ ರೀಸನ್ ಏನು? ಯಾಕಂದ್ರೆ ರೀಸೆಂಟ್ ಆಗಿ ಎಷ್ಟೊಂದು ಸೆಂಟ್ರಲ್ ಬ್ಯಾಂಕ್ಸ್ ಗಳು ಜಾಸ್ತಿ ಗೋಲ್ಡ್ ನ ಖರೀದಿಸಿದೆ. ಇನ್ಫ್ಯಾಕ್ಟ್ ಚೈನಾ, ಇಂಡಿಯಾ ಮತ್ತೆ ಎಷ್ಟೋ ದೇಶಗಳ ಸೆಂಟ್ರಲ್ ಬ್ಯಾಂಕ್ ಗಳ ಗೋಲ್ಡ್ ಪರ್ಚೇಸಸ್ ಆಲ್ ಟೈಮ್ ಹೈ ಅಲ್ಲಿ ಇದೆ. ಇನ್ನೊಂದು ಕಾರಣ ಅಂದ್ರೆ ಅನ್ಸರ್ಟನ್ ಟೈಮ್ಸ್ ಅಲ್ಲಿ ಗೋಲ್ಡ್ ಖರೀದಿಸೋದನ್ನ ಇನ್ವೆಸ್ಟರ್ಸ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕೋವಿಡ್ ಕ್ರಾಶ್ ಆಗಿ ಟೈಮ್ ಅಲ್ಲೂ ಕೂಡ ಗೋಲ್ಡ್ ನಿಫ್ಟಿಗಿಂತ ಜಾಸ್ತಿ ರಿಟರ್ನ್ಸ್ ನ ಕೊಟ್ಟಿತ್ತು. ಇನ್ಫ್ಲೇಷನ್ ಮತ್ತೆ ಗೋಲ್ಡ್ ಗೂ ಕೂಡ ರಿಲೇಷನ್ ಇದೆ. ಹಿಸ್ಟಾರಿಕಲಿ ಇನ್ಫ್ಲೇಷನ್ ಯಾವಾಗ 1% ಜಾಸ್ತಿ ಆದ್ರೂ ಆಗ ಗೋಲ್ಡ್ ನ ಡಿಮ್ಯಾಂಡ್ 2.6% ಅಷ್ಟು ಜಾಸ್ತಿ ಆಗಿದೆ. ಆದ್ರೆ ಇನ್ವೆಸ್ಟರ್ಸ್ ನೋಟ್ ಮಾಡ್ಬೇಕಾಗಿರೋ ಪಾಯಿಂಟ್ ಅಂದ್ರೆ ಲಾಸ್ಟ್ 20 ವರ್ಷದಲ್ಲಿ ನಿಫ್ಟಿ 50 ಗೋಲ್ಡ್ ಗಿಂತನೂ ಔಟ್ ಪರ್ಫಾರ್ಮ್ ಮಾಡಿದೆ. ಬಟ್ ಶಾರ್ಟ್ ಟರ್ಮ್ ನ ನೋಡೋದಾದ್ರೆ 2025ರಲ್ಲಿ ಸ್ಟಾಕ್ಸ್ ಗೋಲ್ಡ್ ಗಿಂತನೂ ಔಟ್ ಪರ್ಫಾರ್ಮ್ ಮಾಡುತ್ತಾ? ನಿಮ್ಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ಹೇಳಿ.